ಓಹೋ, ಇದೊಂದು ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ನೀರು ಕಾಣಿಸುತ್ತೆ. ಓಕೆನಾ? ಎಲ್ಲಿಂದ ಬರ್ತಾ ಇದೆ ನೋಡಿ, ಮೂಲೆಯಿಂದ ಕೆಳವರೆಗೂ ಬೆಟ್ಟನೇ, ಬಟ್ ಇಲ್ಲಿ ಮಾತ್ರ ನೀರು ಬರುತ್ತೆ. ಹೆಂಗೆ? ಇಲ್ಲಿ ಬಂದ್ವಿ ಇವಾಗ ನೋಡಿ, ಕಾಫಿ ಮಾಡ್ತಾ ಇದ್ದೀವಿ ನೋಡಿ. ಸಸ್ತಾ ಗ್ಲಾಸ್ ತಂದಿಲ್ಲ, ಇದನ್ನೇ ಕಟ್ ಮಾಡಿ ಅದ್ರ ಪೀಸೆಲ್ಲ ಅಲ್ಲಿ ಹೊರಗಡೆ ಹಾಕಿದ್ದೀವಿ ನೋಡಿ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಚೆನ್ನಾಗಿದೆ. ಸೊ ಸ್ನೇಹಿತರೆ ನೋಡಿ, ಇದೆ ದುರೇಂದರ್ ಮೂವಿಲಿ ಇದೇ ಕೆಫೆಯಲ್ಲಿ ಶೂಟ್ ಆಗಿದ್ದಂತೆ. ಫೈನಲಿ ಹೋರಾಟ ಮಾಡಿದ್ದಕ್ಕೆ ಬಿಟ್ರು. ಇಷ್ಟ ತನಕ ಬಿಟ್ಟಿರಲಿಲ್ಲ ಆ್ಯಕ್ಚುಲಿ. ಬಿಡಿ 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 ಅಂತ ಕೇಳ್ಕೊಂಡ ನಂತರ ಬಿಟ್ರು. ಒಬ್ರೊಬ್ರು ಒಂದೊಂದು ರೂಲ್ಸು. ಏನೋ ಬಂದ ಅವಾಗ್ಲೇ ಫೋನ್ ಮಾಡಿಕೊಟ್ಟ, ಓಕೆ ಸರ್, ಓಕೆ ಸರ್, ಓಕೆ ಸರ್ ಅಂತ ಬಿಟ್ಟ. ನಮ್ಮನ್ನ ಕೇಳಿದ್ರೆ ಅವ್ನು ನಮ್ಮ ಟೀಮ್ ಅವನು, ಆಫೀಸರ್ ಅವನು, ಹಂಗೆ ಹಂಗೆ ಅಂತಾನೆ. ಆಫೀಸರ್ ಆದರೆ ಫೋನ್ ಯಾಕೆ ಮಾಡಿಕೊಡ್ಬೇಕು? ಒಳಗಡೆ ಫ್ಯಾಮಿಲಿ ಅವರೇ, HR ರಿಜಿಸ್ಟ್ರೇಷನ್ ಗಾಡಿ. ಆಫೀಸರ್ ಆದರೆ ID ಕಾರ್ಡ್ ತರ್ಸಿ ಹೋಗ್ಬೋದಿತ್ತಲ್ಲ. ಎಲ್ಲ ಅಷ್ಟೇ ಸ್ನೇಹಿತರೆ, ಅಷ್ಟೇ ಜೀವನ. ಏನು ನಮ್ಮ ಇಂಡಿಯಾ ಹಿಂಗೆ. ಅಯ್ಯೋ ಏನೋ ಇದು ವಾಟರ್ ಕ್ರಾಸಿಂಗು. ವಾ, ಏನು ಅಂದರೆ ಸ್ನೇಹಿತರೆ, ಇಲ್ಲಿ ಬಿಟ್ಟಿರಲಿಲ್ಲ ಅಂದರೆ ತಿರ್ಗಾ ಇವಾಗ ಲಿಂಕ್ ಶೇಡು ಅಲ್ಲಿವರೆಗೂ ಹೋಗ್ಬೇಕು ನೋಡಿ. ಮೇಲೆ ಆ ಬೆಟ್ಟ ಅಲ್ಲಿ ಮೇಲವ್ರಿಗೂ ಹತ್ಬೇಕಾಯ್ತು. ಲಿಂಕ್ ಶೇಡ್ ಹೋಗ್ಬಿಟ್ಟು ಆ ಕಡೆಯಿಂದ ಹಂಗೆ ಲಾಮಯ್ಯರು ಕನೆಕ್ಟ್ ಆಗ್ತಾಯಿತ್ತು. ನೋಡಿ ಸ್ನೇಹಿತರೆ, ರೋಡಿದು ಬ್ಯೂಟಿ. ಏನು ಗುರೋದು, ಸೈಕು. ಯಪ್ಪ, ಏನಿದು ಇಟಾಚಿ ಮೇಲೆ ಕಲ್ಲೇನೋ ಬಿದ್ದಿದೆ ಅಷ್ಟೇ. ಕೆಲಸ ಮಾಡ್ಬೇಕಾರೆ ಇನ್ನೇನಿಲ್ಲ, ಅದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋತಾರೆ. ಲಿಟ್ರಲಿ ಆ ಕಡೆ ಈ ಕಡೆ ಕುಡ್ದು ಇಲ್ಲಿ ರೋಡ್ ಮಾಡಿದ್ದಾರೆ ಸ್ನೇಹಿತರೆ. ಏನಿದೆ ಅಲ್ಲ ಇದು, ವಾವ್, ಸೈಕು. ಇದೊಂಥರ ಮಜಾ. ನದಿ ಪಕ್ಕದಲ್ಲೇ ದೊಡ್ಡ ಗಾರ್ಜು ಥರ ಒಂಥರ. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಕೆಳಗಡೆ ನಾವು. ಮುಂದೆ ನೋಡಿದ್ರೆ ಈ ಥರ ದೈತ್ಯಾಕಾರವಾದ ಬೆಟ್ಟಗಳು, ಹಿಮಾಲಯ ಪರ್ವತಗಳು. ವಾವ್. ಪಕ್ಕದಲ್ಲಿ ಜನ್ಸ್ಕಾರ್ ರಿವರ್, ಇಲ್ಲಿ ನಾವು. ಒಂಥರ ಡಿಫ್ರೆಂಟ್ ಫೀಲಿಂಗು, ಖುಷಿ ಫೀಲಿಂಗು ಎಲ್ಲಾನು. ಯಾರೂ ಇಲ್ಲ ಸ್ನೇಹಿತರೆ ಈ ರೋಡಲ್ಲಿ, ನಾನೊಬ್ಬನೇ. ನಾನು ನನ್ನ ಊನಿ ಇಬ್ಬರೇ ಇರೋದು ನೋಡಿ. ಯಾರಿದ್ದಾರೆ? ಯಾರೂ ಇಲ್ಲ. ಅವರೆಲ್ಲ ಹಿಂದೆ ಒಂದು 5-6 ಕಿಲೋಮೀಟ್ರ್ ಹಿಂದೆ ಅವ್ರ ಹುಡುಗರು ಎಲ್ಲ ಕಳೆದೋಗಿದ್ದಾರೆ. ಇದೇನಾದರೂ ರೋಡ್ ಹಾಕ್ಬಿಟ್ರೆ ಸ್ನೇಹಿತರೆ, ಪದುಮಿಂದ 5 ಅವರ್ಗೆ ಹೋಗ್ಬಿಡು, ರೀಚ್ ಆಗಿಬಿಡ್ಬೋದು ಲೇಗೆ ಆರಾಮ್ಸೆ. ಓಹೋ, ಇದೊಂದು ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ನೀರು ಕಾಣಿಸುತ್ತೆ. ಓಕೆನಾ? ಎಲ್ಲಿಂದ ಬರ್ತಾ ಇದೆ ನೋಡಿ, ಮೂಲೆಯಿಂದ ಕೆಳವರೆಗೂ ಬೆಟ್ಟನೇ, ಬಟ್ ಇಲ್ಲಿ ಮಾತ್ರ ನೀರು ಬರುತ್ತೆ. ಹೆಂಗೆ? ಇವ್ರ ಭಾಷೆಯಲ್ಲಿ ಬರ್ದವ್ರೆ. ಏನು ರಾಫ್ಟಿಂಗ್ ಎಲ್ಲ ಅಂತ ಏನೋ ಬರ್ದವ್ರೆ, ಕರ್ಕೊಂಬರ್ತಾರೆ ಅಂತ ಏನೋ. ಓಕೆ, ನೋಡೋಣ. ಯು ಆರ್ ಸ್ಟ್ಯಾಂಡಿಂಗ್ ಎಟ್ ದ ವೆರಿ ಯೂನಿಕ್ ಸೀಕ್ರೆಟ್ ಪ್ಲೇಸ್ ಕಾಲ್ಡ್ ಸೋಮೋ. Once upon a time, Nerko Sopo, meaning astrologer, come where pilgrimage to Lhasa, Tibet, via Chadar, Chumta, Mount Kailash route. He is spiritual Lama. So blessing the open Besar have come. All the friends of religious where the people completely depend on spring water drinking. Metallic box. Okay, ಸ್ನೇಹಿತರೆ, ಅದೇ ನಾನು ಅಂದ್ಕೊಂಡಿದ್ದೆ ಇದು. ಓಕೆ, ಸೂಪರು. ಇದೇ ನೋಡಿ ಸೋಮೋ ಸ್ಪ್ರಿಂಗ್ ವಾಟರ್ ಫಾಲ್ಸ್. ಸೊ ಏನಂತಂದರೆ, ಸುಮಾರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ನೀರು ಸ್ಪ್ರಿಂಗ್ ವಾಟ್ರಿಗೆ ಯೂಸ್ಟು ಆಗಿದ್ರು ಇಲ್ಲಿರ್ತಕ್ಕಂಥ ಜನ. ಸೊ ಅವಾಗ ಆಗಿನ ಕಾಲದಲ್ಲಿ ಒಬ್ಬರು ಅಲ್ಲ ಇಲ್ಲಿಂದ ಹೋಗಿ ಇದಕ್ಕೆ ಟಿಬೇಟಿಂದ ಅಲ್ಲಿ ಈ ಥರ ನೀರು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಒಂದು ಮಿಸ್ಟೀರಿಯಸ್ ಬಾಕ್ಸನ್ನು ಕೊಟ್ಟಿದ್ದಾರೆ, ವೆಯ್ಟ್ ಇರ್ತಕ್ಕಂಥದ್ದು ಮೆಟಲ್ ಬಾಕ್ಸು. ಆ ಮೆಟಲ್ ಬಾಕ್ಸು
ವೆಯ್ಟ್ ಆಗಿ 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 ಎತ್ತಕ್ಕೆ ಆಗ್ತಾಯಿರಲಿಲ್ಲ ಅವ್ರ ಕೈಲಿ. ಸೊ ಅದಕ್ಕೆ ಈ ಜಾಗಕ್ಕೆ ಬಂದು ಏನಿದೆ ಇದ್ರೊಳಗಡೆ ತೆಗ್ದೇ ಬಿಡೋಣ ಅಂತೇಳ್ಬಿಟ್ಟು ತೆಗ್ದಿದ್ದಾರೆ. ಆವಾಗ 2 ಮೀನು ಒಳಗಡೆ, ಆ ಕಲ್ಲು ಒಳಗಡೆ ಹೋಗಿದ್ದ ಮೀನುಗಳು ಒಳಗಡೆ, ಕಲ್ಲು ಒಳಗಡೆ ಆವಾಗಿಂದ ನೀರು ಹರಿತಾನೇ ಇದೆ. ಸೊ ಏನಂತಂದರೆ 2 ಹೋಲ್ ಇದೆ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇಲ್ಲಿ ಗೋಪ್ರೋ ನಿಮ್ಗೆ ಕಾಣಿಸ್ತಾ ಇರಲ್ಲ, 2 ಹೋಲ್ ಇದೆ. ಸೊ ಅಲ್ಲಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು, ಇವತ್ತಿನವರೆಗೂ ನೀರು ಬರ್ತಾನೆ ಇದೆ. ಸೊ ಇದು ಬಂದ್ಬಿಟ್ಟು ಜನ್ಸ್ಕಾರ್ ರಿವರ್ ಕನೆಕ್ಟ್ ಆಗ್ತಾಯಿದೆ. ಹಂಗೆ ಜನ್ಸ್ಕಾರ್ಗೆ ಹೋಗಿ ಮುಂದೆ ಹಂಗೆ ಪಾಕಿಸ್ತಾನಕ್ಕೆ ಸೇರಿಕೊಡುತ್ತೆ. ಅದಾದಮೇಲೆ ಒಂದು ಟೈಮಲ್ಲಿ ಏನೋ ಗಿಡಗಳೆಲ್ಲ ಏನೋ ಜಾಸ್ತಿ ಬೆಳೆದಿರೋ ಕಾರಣದಿಂದ ಏನು ಇಷ್ಟು ಜೋರಾಗಿ ಬರ್ತಾಯಿದೆ ನೀರು, ಇದು ನೀರು ಕಮ್ಮಿ ಮಾಡಬೇಕು ಅಂತೇಳಿ ಅವ್ರು ಕೈಯೇನೋ ಹಾಕಿದ್ದಾರೆ. ಸೊ ಅವಾಗ ಕೈ ಹಾಕ್ಬಿಟ್ಟು ಮೀನುಗಳನ್ನ ಏನಾದರೂ ವಾಪಸ್ ತೆಗೆಯೋಣ ಅಂತ ಏನೋ ಟ್ರೈ ಮಾಡಿದ್ದಾರೆ. ಸೊ ಆವಾಗ ಒಂದು ಹೋಲಲ್ಲಿ ನೀರು ಸ್ವಲ್ಪ ಕಮ್ಮಿ ಬರ್ತಾಯಿದೆ, ಇನ್ನೊಂದು ಹೋಲಲ್ಲಿ ತುಂಬ ಜಾಸ್ತಿ ಬರ್ತಾಯಿದೆ. ಸೊ ಆ ಕಡೆ ಹೋಲಿಗೆ ಕೈ ಹಾಕಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಈ ಒಂದು ಸೋಮೋ ಸ್ಪ್ರಿಂಗ್ ವಾಟರ್ಫಾಲ್ನ ಒಂದು ಹಿಸ್ಟ್ರಿ ಏನಲ್ಲ, ಈ ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು, ಏನಂತಾರೆ ವಿಸ್ಮಯ ಅಂತಲೇ ಹೇಳ್ಬೋದು. ಸೋಮೋ ಸ್ಪ್ರಿಂಗ್ ವಾಟರ್ಫಾಲ್ ಬ್ಯೂಟಿ ನಿಮಗೆ ಇದು NPD ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ. ನೀವೇನಾದ್ರು ಬರ್ತಾಯಿದ್ರಿ ಈ ಕಡೆ ಈ ರೋಡಲ್ಲಿ, ಇಲ್ಲೊಂದ್ಸಲಿ ನಿಲ್ಲಿಸಿ ಒಂದು ಫೋಟೋ ಗಿಟೋ ತೆಕ್ಕೊಂಡು ಬನ್ನಿ. ಮಾತ್ರ ಇದು NPD ರೋಡು ಸಗದಾಗಿ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ, ಆರಾಮಾಗಿ ಜಾಲಿಯಾಗಿ ಹೋಗ್ಬೋದು. ಅಡ್ವೆಂಚರ್ ಬೇಕು ಅಂದರೆ ನೀವು ಲಿಂಕ್ ಶೆಡ್ಲ ರೂಟ್ ತೊಗೊಬೋದು. ಬಟ್ ಹೆಂಗಿದೆ ಅಂತ ಗೊತ್ತಿಲ್ಲ ಇವಾಗ ಆ್ಯಸ್ ಆಫ್ ನಾವು. ಮುಂಚೆ ತುಂಬ ಡಿಫಿಕಲ್ಟಾಗಿತ್ತದು. ಅಲ್ಲಿ ಪಾಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ನೀವು ಒಂದೇ ಇದರಲ್ಲೇ ಲ್ಯಾಂಡ್ ರೇಂಜಲ್ಲಿ ನೋಡಿ, ನದಿ ಪಕ್ಕದಲ್ಲೇ ಹೋಗ್ತೀವಲ್ಲ, ಯಾವುದೇ ರೀತಿ ಪಾಸ್ ಗೀಸ್ ಏನೂ ಸಿಗೋಲ್ಲ ಇಲ್ಲಿ. ಪದುಮಿಂದ ಇಲ್ಲಿವರೆಗೂ ಸುಮಾರು ರೋಡ್ಸ್ ಪರ್ಸೆಂಟೇಜ್ ಹೇಳಬೇಕು ಅಂದರೆ ನನಗೆ ಗೊತ್ತಿರೋಂಗೆ ಇವಾಗ ನಾವು ಬಂದಿರೋದ್ರಲ್ಲಿ ಒಂದು 10-20% ಸ್ವಲ್ಪ ಆಫ್ ರೋಡ್ ಇದೆ ಅಷ್ಟೇ. ಇದೆಲ್ಲ ರೋಡ್ಸೇ ಆಗಿದೆ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಈ ರೋಡನ್ನ ಇಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಕಾರಣ ಏನಿರ್ಬೋದು ಅಂದರೆ, ಈ ರೋಡು ಆ್ಯಕ್ಚುಲಿ ಏನಂತಂದರೆ ಇದರಿಂದ ಲಡಾಖಿಂದ ಹಿಮಾಚಲ್ ಪ್ರದೇಶವರೆಗೂ ಕನೆಕ್ಟ್ ಆಗುತ್ತೆ. ನಿಮ್ಮೋ ಸಂಗಮ್ ಏನಿದೆ ಅಲ್ಲಿಂದ ಹಿಮಾಚಲ್ ಪ್ರದೇಶವರೆಗೂ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಇವಾಗ ಗೋನ್ಬರಂಜನ್ ಎಲ್ಲ ಕ್ರಾಸ್ ಮಾಡಿ, ಬಟ್ ಒನ್ ಆಫ್ ದ ಮೋಸ್ಟ್ ಸೀನಿಕ್ ರೂಟ್ಸ್ ಅಂತಲೇ ಹೇಳ್ಬೋದು ಇದನ್ನು. ಏನಾದ್ರು ಫುಲ್ಲು ಕಂಪ್ಲೀಟಾಗಿ ಸೂಪರಾಗಿ ಆಗ್ಬಿಟ್ರೆ ನಿಮ್ಮೋಯಿಂದ ಅದೇ ಲೇಕ್ ಕನೆಕ್ಟಿವಿಟಿನೂ ಇದೆ. ಸಿಟಿ ಅಂದರೆ ಡೈರೆಕ್ಟು ದಾರ್ಚಾ ಅಂದರೆ ನಿಯರ್ ಬೈ ಟು ಜಿಸ್ಪಾ ಅಲ್ಲಿಗೆ ಹೋಗುತ್ತೆ, ಅಲ್ಲಿವರೆಗೂ ಕನೆಕ್ಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಈ ರೋಡ್ ಕನೆಕ್ಟಿವಿಟಿನೂ ಚೆನ್ನಾಗಿರಲಿ ಯೂನಿಯನ್ ಟೆರಿಟರಿಗೆ ಮತ್ತು ಸ್ಟೇಟ್ಗೆ ಅಂತ ಹೇಳ್ಬಿಟ್ಟು, ಅಂದರೆ ಲಡಾಖ್ಗೆ ಮತ್ತು ಹಿಮಾಚಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈಸಿ ಇರಲಿ ಕನೆಕ್ಟಿವಿಟಿ, ಶಾರ್ಟ್ಕಟ್ ಇರಲಿ ಅಂತ. ಇನ್ನೊಂದು ರೋಡು ಇದೆ, ಬಟ್ ಅದೆಲ್ಲ ಪಾಸಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವ. ಇದೇನಿಲ್ಲ, ಫ್ಲ್ಯಾಟು ರೋಡು, ಹೈವೇ ಥರ ಇದೆ, ಆರಾಮಾಗಿ ಹೋಗ್ಬೋದು ಈಸಿಯಾಗಿ ಅಷ್ಟೇ, ಇನ್ನೇನಿಲ್ಲ. ಆಗ್ಲಿಂದ ನೋಡ್ದಂಗೆ ಕಮ್ಮಿ ಅಂದರೂ ಒಂದು 5 ಇಟಾಚಿ, ಒಂದು 3-4 JCBಗಳು ಕಲ್ಲು ಬಿದ್ದೋಗಿನೇ ಹಾಳಾಗ್ಬಿಟ್ಟಿದೆ. ಅಂದರೆ ಸ್ಕ್ರ್ಯಾಪ್ ಆಗಿಬಿಟ್ಟಿದೆ, ಎಲ್ಲ ಪಚ್ಚಡಿ ಥರ ಆಗ್ಬಿಟ್ಟಿದೆ, ಕೆಲವೆಲ್ಲ ಬೆಂಡಾಗಿ ಹೆಂಗೆಂಗೋ ಆಗ್ಬಿಟ್ಟಿದೆ. ಏನು ಹೇಳಿ ಪಾಪ, ಇನ್ನೆಷ್ಟು ಕಷ್ಟಪಟ್ಟಿರ್ಬೇಡ ಇದನ್ನೆಲ್ಲ ಮಾಡೋದಕ್ಕೆ ಇವರು. ನಿಜವಾಗ್ಲೂ ಗ್ರೇಟ್ ಗುರು, ಸುಮ್ಮನೆ ಅಲ್ಲ. ಶಿಲ್ಲಿಂಗ್ಗೆ ಇನ್ನೊಂದು 7 ಕಿಲೋಮೀಟ್ರ್ ಇದೆ, ನಿಮ್ಮೂರಿಂದ 38 ಕಿಲೋಮೀಟ್ರ್ ಇದೆ, ಲೇಯಿಂದ 73 ಕಿಲೋಮೀಟ್ರ್ ಇದೆ, ಕಾರ್ಗಿಲಿಂದ 210 ಕಿಲೋಮೀಟ್ರ್ ಇದೆ. ನಾವು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಕಡೆಗಿದೆ ನಿರಾಕಿಂದ 44, ನಿರಾಕ್ ಅನ್ನೋ ಊರು ಎಲ್ಲಿ ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಪದುಮಿಂದ 122, ದಾರ್ಚಾಯಿಂದ 245, ಇಲ್ಲಿಂದ ದಾರ್ಚಾಗೆ. ಮನಾಲಿಯಿಂದ 354 ಕಿಲೋಮೀಟರ್ಸ್ ಇದೆ. ರೋಡ್ ಚೆನ್ನಾಗಿದೆ, ಸೂಪರ್ ಇದೆ. ಮೊದಲೇ ಸ್ವಲ್ಪ ಆಫ್ ರೋಡ್ ಇದೆ, ಬಟ್ ಇನ್ನೂ ಫುಲ್ ಫ್ಲೆಜ್ ಆಗಿ ಬಿಟ್ಟಿಲ್ಲ. ಬರೀ ವೆಡ್ನೆಸ್ಡೇಸ್ ಮತ್ತು ಸಂಡೇಸ್ ಮಾತ್ರ. ಸಂಡೇ ಫುಲ್ ಡೇ ಬಿಡ್ತಾರೆ, ವೆಡ್ನೆಸ್ಡೇಸು ಟಿಲ್ 7 ಅಂತ ಹಾಕಿದ್ದಾರೆ. ಬಟ್ ನೀವು ಆದಷ್ಟು ಬೇಗ 5 o'clockಗೆ ಹೊರಟು ಬಂದರೆ ಬಿಡ್ತಾರೆ. ನಾನು ಇವತ್ತು ಬಿಡ್ತಾ ಇಲ್ಲ, ಹೆಂಗೋ ಬಿಟ್ಟರು ಅಟ್ ಲಾಸ್ಟ್. ಸೊ ಇಲ್ಲಿ ಬಂದು ಇವಾಗ ನೋಡಿ ಕಾಫಿ ಮಾಡ್ತಾಯಿದ್ದೀವಿ. ಏನೇ ಬೆಳಿಗ್ಗೆ ತಿಂಡಿ ಇತ್ತು ನಮಗೆ ಸ್ಟೇಯಲ್ಲಿ, ಬಟ್ ನಾವು ತಿನ್ನಲಿಲ್ವಲ್ಲ, ಬೇಗ ಅಯ್ಯೋ ಇನ್ನೂ ಅಲ್ಲಾಡಿಸ್ಬೇಕಿತ್ತು ಚೂರು. ಭಟ್ರು ಅಯ್ಯೋ ಎಕ್ಸ್ಪೀರಿಯನ್ಸ್ ಇಲ್ಲ ಭಟ್ರಿಗೆ. ಹಿಂಗೆಲ್ಲ ಮಾಡ್ತೀನಿ ಗೊತ್ತಾ ನಾನು. ಅದು ಪಾತ್ರೆ ಇದು ಸರಿ ಇಲ್ಲ.
ಸೊ ಬಿಸಿ ಬಿಸಿ ಕಾಫಿ ಮತ್ತು ಸ್ನ್ಯಾಕ್ಸು ಎಲ್ಲ ತಂದಿದ್ವಿ, ಬಿಸ್ಕೆಟು ತಿನ್ಕೊಂಡು ಇನ್ನು ಹೊರಡೋಣ ಅಂತ. ಬಟ್ ಪ್ಲಾಸ್ಟಿಕ್ಸ್ ಯಾವುದು ಬಿಡಲ್ಲ, ಗ್ಯಾರಂಟಿ. ಆಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ ಎತ್ಕೊಂಡು ಹೋಗೋದು. ಓಕೆನಾ? ಡನ್. ಓಕೆ, ಕಾಫಿ ಕುಡಿದು ಸಿಗೋಣ. ಆನ್ ಮಾಡಿ ಸಾಲ್ಟ್ ಅಂತ ಅಲ್ಲಿಗೆ ಹೋಗಿದ್ದೀರಾ ಅಂದ್ಬಿಟ್ಟು ಹಾಳು ಮಾಡೋಕ್ಕೆ ಎಲ್ಲ ಪ್ಯಾಕೆಟ್ಸ್ ಎಲ್ಲ ಕವರ್ಗೆ ಹಾಕತ್ತಾ ಇದ್ದೀವಿ. ಚಿಕ್ಕ ಪೀಸ್ನು ಬಿಡಬೇಡಿ, ಏನು ಬಿಡೋದು ಬೇಡ. ಏನು ಬಿಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದೇನೆಂದರೆ ಗ್ಲಾಸ್ಗಳಿಲ್ಲ. ಸೊ ಇದನ್ನೇ ಬಾಟ್ಲನ್ನೇ ಗ್ಲಾಸ್ ಆಗಿ ಪರಿವರ್ತನೆ ಮಾಡಿ ಯೂಸ್ ಮಾಡಿ ಅದನ್ನು ವಾಪಸ್ ತೊಗೊಂಡೋಗ್ತೀವಿ. ನೋಡಿ, ಸಸ್ತಾ ಗ್ಲಾಸ್ ತಂದಿಲ್ಲ, ಇದನ್ನೇ ಕಟ್ ಮಾಡಿ ಅದ್ರ ಪೀಸೆಲ್ಲ ಅಲ್ಲಿ ಹೊರಗಡೆ ಹಾಕಿದ್ದೀವಿ. ನೋಡಿ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಇಂಥ ಜಾಗದಲ್ಲಿ ಏನೇ ಇದ್ರೂ ಚೆನ್ನಾಗಿರುತ್ತೆ. ಪಾರ್ಲೇಜಿ ಅದು ಇದು ಎಲ್ಲ ಇದೆ. ನೋಡಿ, ವೈನ್ ಗ್ಲಾಸ್ ಥರ ಇದೆ. ರಾಮುಗೆ ಹೋಗ್ತೀವಿ, ರಾಮುದು ನೋಡಿ ಗ್ಲಾಸು. ಏನು ಹೇಳಿ, ಇದು ಫ್ಲಾಸ್ಕ್ದು ಅದನ್ನೇ ತೊಗೊಂಡಿಕೊಂಡು ಜಾಲಿ. ಚೇರ್ಸ್. ಓಕೆ, ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಇಲ್ಲಿ ಇದ್ದಿದ್ದ ಕಸ ಎಲ್ಲ ರಾಮು ಅವರ ಬ್ಯಾಗಿಂದಗಡೆ ಸಿಕ್ಕಿಸಿ ಓಡ್ತಾಯಿದ್ದೀವಿ. ನೋಡ್ಬೋದು, ಯಾವುದೇ ರೀತಿ ಕಸ ಇಲ್ಲಿ ಬಿಟ್ಟಿಲ್ಲ, ಕ್ಲೀನಾಗಿ ಹಂಗೆ ಬಿಟ್ಟು ಹೆಂಗಿತ್ತೋ ಹಂಗೆ ಬಿಟ್ಟು ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಹಾಂ ಸ್ನೇಹಿತರೆ, ನೋಡಿ ನಮ್ಮ ಇವ್ರು ಹಿಂಗೆ ಬತ್ತವ್ರೆ. ನಮ್ಮ ಕಸಗಳು ಎಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗಲೇ. ಅದು ನಾವು ಎಲ್ಲರೂ ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕ್ತೀವಿ. ಇಲ್ಲಿದೆ ನೋಡಿ, ಅದೆಲ್ಲ ಅದೇ ಕಸ, ಪ್ಲಾಸ್ಟಿಕ್. ಲೆಟ್ಸ್ ಗೋ. ಇಲ್ಲಿರೋ ಕಲ್ಲುಗಳ ಕಲರೇ ಒಂಥರ ಡಿಫ್ರೆಂಟಾಗಿದೆ, ಬ್ರೌನಿಶ್ ಫುಲ್ಲು. ನೋಡ್ತಾ ಮೆರೂನಿಶ್ ಅಲ್ಲ, ಮೆರೂನ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎರಡು ಥರನೂ ಇದೆ. ನೋಡಿ, ಇಲ್ಲಿ ಬ್ಲೂನೂ ಇದೆ, ಇಲ್ಲಿ ಮೆರೂನ್ ಒಂಥರ ಮೆರೂನು ಇದೆ. ಏನು ಕಲ್ಲು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನೊಂದು ನೀವೇನು ಜ್ಞಾಪಕ ಇಟ್ಕೊಬೇಕು ಅಂದರೆ, ಪದುಮಿಂದ ನೀವು ಲೇ ಕಡೆ ಬರ್ತಾ ಇದ್ದೀರಾ ಅಂದರೆ ಇಲ್ಲಿ ಯಾವುದೇ ರೀತಿಯ ಊಟದ ಸೌಲಭ್ಯ, ಫುಡ್, ಕಾಫಿ, ಟೀ, ಮ್ಯಾಗಿ ಏನೂ ಇಲ್ಲ. ನೋಡಿ, ಅಲ್ಲಿ ರಾಫ್ಟ್ ಮಾಡಿಸ್ತಾ ಇದ್ದಾರೆ. ನೋಡಿ, ರಾಫ್ಟಿಂಗ್ ಮಾಡಿಸ್ತಾ ಇದ್ದಾರೆ ಅಲ್ಲಿ. ನೋಡಿ, ರಿವರ್ ರಾಫ್ಟ್ ಮಾಡಿಸ್ತಾ ಇದ್ದಾರೆ. ಒಂದರಲ್ಲಿ ಹೋಗ್ತಾವನೆ. ಬಂತು ಏನಿಲ್ಲ. ಬಟ್ ಋಷಿಕೇಶಲ್ಲಿ ಒಳ್ಳೆ ಮಜಾ ಸ್ನೇಹಿತರೆ, ನೀವೇನು ಹೇಳಿ. ಇವ್ರು ಯಾರೋ ಟ್ರಕ್ಕರ್ಸ್ ನೋಡು, ಜಾಲಿ ಗುರು, ನಡ್ಕೊಂಡು ಹೋಗ್ತಾರೆ. ಫೈನಲಿ ನಾವು ರೀಚ್ ಆಗ್ತಾ ಇದ್ದೀವಿ. ಹಾಂ, ಅಲ್ಲೇ ಹೈವೇ ನೋಡಿ. ಈ ಕಡೆಯಿಂದ ಬರ್ತಾಯಿದ್ದೀವಿ. ಆಗಲಿ ಸಂಗಮ, ನೋಡಿ ಸಂಗಮ ಆಗ್ತಾಯಿದೆ. ನೋಡಿ, ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತದೆ ಸಂಗಮ ಆಗ್ತಾಯಿರೋದು. ಇಲ್ಲಿ ಡ್ರೋನ್ ಆರ್ಸರ ಹೊಡಿತಾರೆ ಗುರು. ಮೇಲ್ಗಡೆ ಆರ್ಮಿ ಬೇಸ್ ನೋಡಿ, ಸುಮ್ಮನೆ ಆಗ್ಬಿಟ್ಟೆ. ಸೊ ಸ್ನೇಹಿತರೆ, ಇವಾಗ ನಾವು ಕನೆಕ್ಟ್ ಆಗ್ತೀವಿ ಇಲ್ಲಿ ಹೈವೇಗೆ, NHಗೆ. ಸೊ ನಿಮ್ಗೇನಾದ್ರು ಗೊತ್ತಾಗುತ್ತಾ ಅಲ್ಲಿ ರೋಡ್ ಇದೆ ಅಂತ? ಸೇಮ್ ಇದೇ ಥರ ಬೆಟ್ಟ ಇಲ್ವಾ? ನೋಡಿ, ಅಲ್ಲಿದೆ ರೋಡು, ಲಾರಿ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಸುತ್ತಾಕೊಂಡು ಹಿಂಗೆ ಹೋಗಿ ಹಂಗೆ ಹೋಗ್ಬೇಕು. ಬ್ಯೂಟಿ. ಯಾವ ಶಾರ್ಟ್ ಕಟ್ಟು ಅದು? ಮೇಲಕ್ಕಲ್ಲ, ಇನ್ನೂ ಮೇಲಕ್ಕೆ. ಅಲ್ಲಿ ನೋಡಿ ಗಾಡಿ ಬಿದ್ದಿರೋದು, ಅಲ್ಲಿ ಗಾಡಿ ಬಿದ್ದಿದೆ ನೋಡೊಂದು. ಹೋದರೆ ವಾಪಸ್ ಬರೋಕ್ಕಿಲ್ಲ. ಏನೋ ಅಡ್ವೆಂಚರ್ ಬೇಕು ಅಂತಿದೆ, ನಾವು ಇಲ್ಲಿ ನೋಡ್ತಾ ಇರ್ತೀವಿ ನೋಡ. ಓಕೆ, ಸೊ ನೋಡಿ ಸ್ನೇಹಿತರೆ, ಚಿಲ್ಲಿಂಗ್ 26, ನಿರಾಕ್ 70, ಪದಮ್ 155, ದಾರ್ಚಾ 258, ಮನಾಲಿ 414, ಚಂಡೀಗಢ 713. ಸೊ ಹಿಂಗೆ ಹೋದರೆ ಝಂಸ್ಕಾರ್ ಎಂಟ್ರ್ ಆಗ್ಬೋದು. ಇದು ಮೇಲ್ಗಡೆ ರೋಡ್ ಹೋದರೆ ಸದ್ಯಕ್ಕೆ ಇವಾಗ ಕ್ಲೋಸ್ ಇದೆ, ಇವಾಗ ಹೋಗ್ಬೇಡಿ. ಆಮೇಲೆ ನೀವು ಹೇಳಿದ್ರೆ ನಾನು ಬಿಡ್ತಾಯಿಲ್ಲ ಅಂತ. ಸಂಡೇ ವೆಡ್ನೆಸ್ಡೇ ಅಷ್ಟೇ ಓಪನ್. ಹಂಗನ್ ವ್ಯೂ ಪಾಯಿಂಟ್ ನೋಡಿ, ಅದು ಝಂಸ್ಕಾರ್ ರಿವರ್. ಇದು ಯಾವ ರಿವರ್ ಗೊತ್ತಾಗ್ತಾಯಿಲ್ವಲ್ಲ, ಏನೋ ಯಾವುದೋ ಒಂದು ರಿವರ್ ಒಟ್ಟಿನದು. ಮ್ಯಾಗ್ನೆಟಿಕಲ್ಲಿ 11,123 ಹಿಂದೆ ಬರ್ತೈತೆ ನೋಡ್ರಿ, ಬರ್ತಾಯ್ತಾನೆ ಬರ್ತಾ ಹೇಳಿಲ್ವಾ? ಮ್ಯಾಗ್ನೆಟ್ ಚಾರ್ಜ್ ಆಗಿದೆ, ಜಾಸ್ತಿ ಜನ ಬಂದಿಲ್ವಲ್ಲ. ಈಗ ಹೇಳ್ದಂಗೆ ಆಗ್ತಾಯಿದೆ, ಕೆಳಗಡೆಗೆ ಹೋಗ್ತಾಯಿಲ್ಲ, ಆದರೆ ಹೇಳ್ದಂಗೆ ಆಗ್ತಾಯಿದೆ ನನಗೆ.
ಫುಲ್ ಮಾಡ್ದಂಗೆ ಆಗ್ತಿದೆ. हैदराबाद, नागपुर, अच्छा ग्वालियर, चंडीगढ़, कारगिल होके अभी संस्कार होके अभी इधर आ रहे हैं. कितने आदमी हो? 5 आदमी है सर. हाँ फ्रेंड्स लोग. आप इधर ले से आ रहे हैं? हम दिल्ली से आ रहा है, ले से ही अभी. हाँ ले से. तो एक दिन में कितना किलोमीटर चल लेते हो? हाँ एक दिन में कितना किलोमीटर? इधर तो सिर्फ एक 300 उतना ही. उधर से आ रहे तो 1000 तक चला सकते. एक दिन में? एक दिन 1000 किलोमीटर. हाँ. आइबेक्स. ओके. पहले नहीं था सर. नहीं पहले नहीं था. वही तो. कितना है? 250. फोन पे है 250 रुपीಸ್. ಹಾಂ ಪ್ಯೂರ್ ಜಿನ್ನಾನೇ ಸ್ಟಾರ್ಟ್ ಆಗಿರೋದು ನೋಡಿ. ನೋಡಿ ಮುನ್ಸಿಪಲ್ ಕಮ್ಯುನಿಟಿ ಲೇ ಟೋಲ್ ಫ್ರೀ. ಓಕೆ. ವಾವ್ ಅಲ್ಲಿ ನೋಡಿ ಎಲ್ಲಿ ಸ್ಪೈಸು 25 32. ವಾ ಸಾಕಾತು ಗುರು. ರೀಚ್ ಪ್ರಾಪರ್ಟಿ ಹೋಟೆಲ್ ಕ್ಲಾಸಿಕ್ ಅಂತೇಳಿ. ಬೈ ಇವಾಗಲೇ ಹೇಳಿದ್ದೀನಿ ಈ ಸತಿ ಚೈನ್ ಲೂಬು ಮಾಡಿ ಕೈಯೆಲ್ಲ ಕೊಟ್ಬಿಡಿ. ರಾತ್ರಿ ನೆನ್ನೆ ಮಾಡಿದ್ವಿ, ಬ್ರಷ್ ಇಟ್ಕೊಂಡೇ ಮಾಡಿದ್ದು. ಹೋಗಿಲ್ಲ ಜಾಸ್ತಿ ದೂರ. ತುಂಬ ಮೆಮೊರೀಸ್ ಇದೆ ತಾನೇ. ತಮ್ಸಪ್ ಮಾಡಿ ಹಿಂಗೆ ಆ ಕೈಯಲ್ಲಿ ತಮ್ಸಪ್ ಮಾಡಿ. ಗೇರಲ್ಲಿದೆ ಆಫ್ ಮಾಡಿ ತಮ್ಸಪ್ ಮಾಡಿ. ತಮ್ಸಪ್ ತೋರಿಸಿ. ಲೇ ಮೆಮೊರೀಸು ಜಾಲಿ. 2 ವರ್ಷದಿಂದ ಫ್ಲ್ಯಾಶ್ ಬ್ಯಾಕ್. ರೂಮಿಗೆ ನಾವು ಆಲ್ರೆಡಿ ಒಂದು 2 ಗಂಟೆ ಹಿಂಗೆ ರೀಚ್ ಆದ್ವಿ. ಸೊ ರೂಮಿಗೆ ಬಂದು ಸ್ವಲ್ಪ ಮಲಗಿ ವೀಡಿಯೋಸು ಸ್ಟೇಟಸ್ಸು ಎಲ್ಲ ಅಪ್ಲೋಡ್ ಮಾಡಿ ಎಡಿಟ್ ಅಂತೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಲೇ ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಏನಾದರೂ ಶಾಪಿಂಗ್ ಏನಾದ್ರು ಇದ್ದರೆ, ಲೇಟಾಗಿ ಏನಾದ್ರು ತೊಗೊಳೋದಿದ್ದರೆ, ಏನಾದ್ರು ತಿನ್ನೋದೇನಾದ್ರು ಇದ್ದರೆ ಮಾಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಫುಲ್ಲಿ ಪ್ಯಾಕ್ಡ್ ನೋಡಿ. ಆ್ಯಕ್ಚುಲಿ ಇದೆ ಚಳಿ ಲೈಟಾಗಿ, ಆರೆಂಜಿಗಿಲ್ಲ ಲೈಟಾಗಿದೆ ಅಷ್ಟೇ. ಓಕೆ. ಸೊ ಹುಡುಗರೆಲ್ಲ ಬರ್ತಾಯಿದ್ದಾರೆ, ಹಿಂದೆ ನೋಡ್ಬೋದು. ಸೊ ಬನ್ನಿ ಲೆಟ್ಸ್ ಗೋ ಟು ಲೇ ಮಾರ್ಕೆಟ್. ಮಾರ್ಕೆಟ್ಗೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ರು. ಫುಲ್ಲು ರಶ್ಶು, ಜನ ದಾಸೋಹ ಇದ್ದಾರೆ ಫುಲ್ಲು. ಹೋದ್ಸಲಿ ಬಂದಾಗ ಜನನೇ ಇರಲಿಲ್ಲ ಅಲ್ವಾ, ಖಾಲಿ ಹೊಡಿತೈತಿ. ಈ ಸತಿ ಫುಲ್ ಜನ ಇದ್ದಾರೆ. ಹೋದ್ಸಲಿ ಫ್ಲಡ್ ಆಗುತ್ತೆ, ಅದಾಗಿತ್ತು ಇದಾಗಿತ್ತು ಅಂತ ಭಯ ಇತ್ತು, ಅದಕ್ಕೆ ಬಂದಿರಲಿಲ್ಲ. ಈ ಸತಿ ಫುಲ್ ಜನ ಇದ್ದಾರೆ. ಸೊ ಹೋಗೋಣ. ನಾವು ಒಂದು ಸ್ವಲ್ಪ ಫ್ರಿಜ್ ಮ್ಯಾಗ್ನೆಟ್ಸ್ ತೊಗೊಬೇಕು. ನೋಡೋಣ ಬನ್ನಿ ಲೆಟ್ಸ್ ಗೋ. ವಾವ್. ಸೊ ಸ್ನೇಹಿತರೆ ನೋಡಿ, ಇದೆ ದುರೇಂದರ್ ಮೂವಿಲಿ ಇದೇ ಕೆಫೆಯಲ್ಲಿ ಶೂಟ್ ಆಗಿದ್ದಂತೆ. ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, ಟೇಬಲ್ ಎಲ್ಲ ಇದೆ ಅಲ್ಲಿ. ದೂರದಿಂದ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ದುರೇಂದರ್ ಮೂವಿ ವಾಸ್ ಶಾರ್ಟ್ ಅಟ್ SH ಖಾನ್ ರೆಸ್ಟೋರೆಂಟ್ ವಿಚ್ ವಾಸ್ ಫ್ರೆಂಡ್ಶಿಪ್ ಸೀನ್. ರಣವೀರ್ ಸಿಂಗ್ ಆ್ಯಸ್ ಹಮ್ಜಾ ಅಲಿ ಮಿರ್ಜಾ ಶಾರ್ಟ್ ಇಯರ್. ಇದೇ ಕೆಫೆ. ಫುಲ್ಲು ರಶ್ಶು. ಏನಿಲ್ಲ, ಅಲ್ಲಿ ಕಾಫಿ ಟೀ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ನೋಡೋಣ ಅಂತ ಬಂದ್ವಿ ಅಷ್ಟೇ. ಓಕೆ ಲೆಟ್ಸ್ ಗೋ. ಓ ನೋಡಿ ಜನ. ಆದರೂ ಮನಾಲಿಗಿಂತ ಕಮ್ಮಿ ಜನ ಇದ್ದಾರೆ. ಓಕೆ.